ಯಾವ ಸೀಟು ಹಂಚಿಕೆಯೂ ಇಲ್ಲ, ದೆಹಲಿಗೆ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಮಾಧ್ಯಮದ ಮುಂದೆ ಹೇಳಿ ಎಚ್.ಡಿ.ಕೆ. ಕುಮಾರಸ್ವಾಮಿ ಬುಧವಾರ ದೆಹಲಿ ಫ್ಲೈಟ್ ಹತ್ತಿದ್ರು. ಆದರೆ ಗುರುವಾರ ದೆಹಲಿಯಲ್ಲಿ ನಡೆದಿದ್ದೇ ಬೇರೆ. ನವದೆಹಲಿಯ ಪ್ರಧಾನಿ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಕುಟುಂಬ ಭೇಟಿ ಮಾಡಿ ಮಾತುಕತೆ ನಡೆಸಿದೆ. ಈ ಭೇಟಿಯ ವೇಳೆ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕ ಸಿ.ಎನ್. ಬಾಲಕೃಷ್ಣ, ಮಾಜಿ ಸಂಸದ ಕುಪೇಂದ್ರ ರೆಡ್ಡಿ ಜತೆಯಲ್ಲಿದ್ದರು. ಜಾತ್ಯತೀತ ಜನತಾದಳ ಪಕ್ಷವು ಎನ್ಡಿಎ ಮೈತ್ರಿಕೂಟದ ಜತೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡ ಬಳಿಕ ಇದೇ ಮೊದಲ ಬಾರಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪುತ್ರರ ಜತೆಗೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ. ಇದು ಮೈತ್ರಿ ರಾಜಕಾರಣದ ಮುಂದುವರಿದ ಭಾಗ ಅನ್ನೋದನ್ನ ಯಾರು ಬೇಕಾದರೂ ವಿಶ್ಲೇಷಣೆ ಮಾಡಬಹುದು. ಹಾಗಂತ ಬಿಜೆಪಿ ಸುಮ್ಸುಮ್ನೆ ಯಾವುದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುವಂಥ ಪಕ್ಷ ಖಂಡಿತ ಅಲ್ಲ. ಮೋದಿ ಮತ್ತು ಶಾ ತುಂಬಾ ದೂರದೃಷ್ಟಿ ಇಟ್ಟುಕೊಂಡೇ ಗೌಡರ ಜೊತೆಗೆ ಈ ಗೆಳೆತನ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದು ಬಲಿಷ್ಠವಾಗಿರುವ ಕಾಂಗ್ರೆಸ್ ಅನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಗ್ಗು ಬಡಿಯುವುದಕ್ಕೆ ಮಾತ್ರವಲ್ಲದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಅನ್ನ ಸೋಲಿಸಲು ಬಿಜೆಪಿ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಅದಕ್ಕಾಗಿಯೇ ಈಗಾಗಲೇ ಯಡಿಯೂರಪ್ಪನ ಮಗನನ್ನ ರಾಜ್ಯಾಧ್ಯಕ್ಷ ಮಾಡಿ ಲಿಂಗಾಯತರ ಮನಗೆದ್ದಿರುವ ಬಿಜೆಪಿಗೆ ಒಬ್ಬ ಬಲಿಷ್ಠ ಒಕ್ಕಲಿಗ ನಾಯಕನ ಬೆಂಬಲವೂ ಬೇಕಿತ್ತು. ಅದಕ್ಕಾಗಿಯೇ ಬಿಜೆಪಿ ಗೌಡರ ಜೊತೆ ಈ ಫ್ರೆಂಡ್ಶಿಪ್ ಮಾಡಿಕೊಂಡಿದೆ. ಹಾಗೆ ನೋಡಿದರೆ 2018ರ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲೇ ಮೋದಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ರು. ಎಚ್.ಡಿ.ಕೆಗೆ ಮುಖ್ಯಮಂತ್ರಿ ಪದವಿ ಆಫರ್ ಕೂಡ ನೀಡಲಾಗಿತ್ತು. ಇದನ್ನ ಕುಮಾರಸ್ವಾಮಿಯೇ ನಂತರದಲ್ಲಿ ಹಲವು ಬಾರಿ ಹಲವು ಕಡೆ ಹೇಳ್ಕೊಂಡಿದ್ರು. ಆದರೆ ಆಗ ಮೈತ್ರಿ ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ರಾಜಕೀಯ ಚಿತ್ರಣವೇ ಬದಲಾಗಿದ್ದು ಜೆಡಿಎಸ್ ಅಧಿಕೃತವಾಗಿಯೇ ಎನ್ಡಿಎ ಜೊತೆ ಗುರುತಿಸಿಕೊಂಡಿದೆ. ಹಾಗಂತ ದೊಡ್ಡಗೌಡರು ಕೂಡ ರಾಜಕೀಯ ಲಾಭಗಳಿಲ್ಲದೆ ಯಾವುದೇ ಮೈತ್ರಿಯನ್ನ ಒಪ್ಪಿಕೊಳ್ಳುವವರಲ್ಲ ಅನ್ನೋದು ಅವರ ರಾಜಕಾರಣವನ್ನ ನೋಡಿದ ಎಲ್ಲರಿಗೂ ಗೊತ್ತಿರುವ ಸತ್ಯ. ಈಗಲೂ ಅಷ್ಟೇ ದುಬಾರಿ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡೇ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆಯಂತೆ. ಹೌದು, ವಿನೆಸ್ಟ್ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡುತ್ತಿದ್ದಾರೆ. ಸದ್ಯದ ಟ್ರೆಂಡ್ ನೋಡಿದ್ರೆ ಎನ್ಡಿಎ ಮತ್ತೊಮ್ಮೆ ಗದ್ದುಗೆ ಏರೋದು ಗ್ಯಾರಂಟಿ. ಹಾಗಾಗಿ ಮುಂದಿನ ಮೋದಿ ಸಂಪುಟದಲ್ಲಿ ದೊಡ್ಡಗೌಡರು ಕುಮಾರಸ್ವಾಮಿ ಅವರನ್ನ ಕೇಂದ್ರ ಸಚಿವನನ್ನಾಗಿ ಮಾಡುವ ವಾಗ್ದಾನ ಪಡೆದುಕೊಂಡೇ ಈ ಮೈತ್ರಿ ಮಾಡಿಕೊಂಡಿದ್ದಾರೆ. ಗೌಡರ ಫ್ಯಾಮಿಲಿ ಮೋದಿ ಸಂಪುಟದಲ್ಲಿ ಟಾಪ್ 5 ಸಚಿವ ಸ್ಥಾನಗಳಲ್ಲಿ ಒಂದನ್ನ ನೀಡುವಂತೆ ಬೇಡಿಕೆ ಇಟ್ಟಿದೆ. ಅಂದರೆ ಈಗ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್ ಮೊದಲಾದ ಅಗ್ರಗಣ್ಯರಿಗೆ ಮೋದಿ ನೀಡಿರುವ ಮಹತ್ವದ ಖಾತೆಗಳಂಥ ಖಾತೆಗೆ ದೊಡ್ಡಗೌಡರು ಬೇಡಿಕೆ ಇಟ್ಟಿದ್ದಾರೆ. ಮೋದಿ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಹೀಗಾಗಿ ಎಚ್.ಡಿ.ಕೆಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಸ್ಪರ್ಧೆ ಮಾಡುವಂತೆ ಪ್ರಧಾನಿ ಮೋದಿ ಸೂಚಿಸಿದ್ದಾರಂತೆ. ಜೆಡಿಎಸ್ ಗೆಲ್ಲುವ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಎಚ್.ಡಿ.ಕೆಗೆ ಸೂಚನೆ ನೀಡಲಾಗಿದೆಯಂತೆ. ಜತೆಗೆ ಎಚ್.ಡಿ.ಕೆಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಟಾಪ್ 5 ಮಂತ್ರಿ ಸ್ಥಾನಗಳಲ್ಲಿ ಒಂದನ್ನ ನೀಡುವ ಭರವಸೆ ನೀಡಲಾಗಿದೆಯಂತೆ. ಅದು ಯಾವ ಸಚಿವ ಸ್ಥಾನ ಅನ್ನೋದು ಇನ್ನೂ ಫಿಕ್ಸ್ ಆಗದಿದ್ರೂ ಕೂಡ ಅತ್ಯಂತ ಮಹತ್ವದ ಖಾತೆ ಕುಮಾರಣ್ಣನಿಗೆ ಒಲಿಯೋದು ಪಕ್ಕ. ಅಲ್ಲಿಗೆ ಮುಂದಿನ ಎನ್ಡಿಎ ಸರ್ಕಾರದಲ್ಲಿ ಕುಮಾರಸ್ವಾಮಿ ಕಿಂಗ್ ಆಗಲಿದ್ದಾರೆ. ಒಟ್ನಲ್ಲಿ ಕುಮಾರಸ್ವಾಮಿ ರಾಜಕೀಯ ಜೀವನದಲ್ಲಿ ಮತ್ತೊಂದು ಅಧ್ಯಾಯ ಶುರುವಾಗಲಿದೆ.